BA ಅಂತಿಮ ವರ್ಷದಲ್ಲಿ ರಾಜ್ಯಶಾಸ್ತ್ರ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಸಮಯಾಭಾವದಿಂದ ನಮಗೆ ಪಠ್ಯಕ್ರಮ ಮುಗಿಸಲಿಕ್ಕೆ ಆಗಿಲ್ಲ ಅಂತ ಗೊತ್ತಿದೆ. ಈಗಾಗಲೇ ನಾನು ನಿಮಗೆ ಸುಮಾರು 2-3 ವಿಡಿಯೋಗಳನ್ನು ಕಳಿಸಿದ್ದೀನಿ. ಇವತ್ತು ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಯಾವುದಪ್ಪ ಅಂತಂದರೆ, ರಾಷ್ಟ್ರೀಯವಾದದ ಕುರಿತು ಮಹಾತ್ಮ ಗಾಂಧಿ ಹಾಗೂ ಜವಾಹರಲಾಲ್ ನೆಹರು ಅವರ ವಿಚಾರಗಳು. ನೆಹರು ಮತ್ತು ಗಾಂಧಿ ರಾಷ್ಟ್ರೀಯವಾದದ ಬಗ್ಗೆ ಏನು ವಿಚಾರ ಹೊಂದಿದ್ರು, ಎಂಥ ವಿಚಾರಗಳು ಅವರು ಇದ್ವು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಈ ರಾಷ್ಟ್ರೀಯವಾದ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ನಮ್ಮ ರಾಷ್ಟ್ರದ ಪರವಾಗಿರುವುದು, ನಮ್ಮ ರಾಷ್ಟ್ರವನ್ನು ಕಟ್ಟುವುದು, ನಮ್ಮ ರಾಷ್ಟ್ರವನ್ನು ನಿರ್ಮಾಣ ಮಾಡುವುದು, ನಮ್ಮ ರಾಷ್ಟ್ರವನ್ನು ಸದೃಢ, ಸಶಕ್ತ, ಸಮೃದ್ಧ ಮಾಡುವುದು. ಇದನ್ನು ರಾಷ್ಟ್ರೀಯವಾದ ಅಂತ ಭಾಳ ಜನ ಹೇಳ್ತಾರೆ. ಇರಲಿ, ಅದು ಅವ್ರ ವಿಚಾರ. ಯಾವಾಗ ಪರಕೀಯರ ಆಳ್ವಿಕೆಯಲ್ಲಿ ಒಂದು ರಾಷ್ಟ್ರ ಹೋಯಿತೋ, ಯಾವಾಗ ಈ ವಸಾಹತುಶಾಹಿ ವಾದ ಬಂತೋ ಅಥವಾ ಈ ವಸಾಹತು ವ್ಯವಸ್ಥೆ ಬಂತೋ, ಆವಾಗ ಈ ರಾಷ್ಟ್ರೀಯವಾದ ಹೆಚ್ಚು ಮಹತ್ವ ಪಡ್ಕೊಳ್ತು ಅಂತ ಹೇಳ್ತಾ ಇದ್ದೀವಿ. ನಮ್ಮ ವಿಚಾರಗಳನ್ನು, ನಮ್ಮ ಅಭಿಪ್ರಾಯಗಳನ್ನು ನಮ್ಮ ರಾಷ್ಟ್ರದ ಪರವಾಗಿ, ನಮ್ಮ ರಾಷ್ಟ್ರಕ್ಕಾಗಿ, ನಮ್ಮ ಜನಾಂಗ, ನಮ್ಮ ಸಮಾಜಕ್ಕಾಗಿ ವ್ಯಕ್ತಪಡಿಸುವುದೇ ರಾಷ್ಟ್ರೀಯವಾದ ಅನ್ನೋ ಒಂದು ಭಾವನೆ ಬಂತು. ಭಾರತ ಬಹು ಸಂಸ್ಕೃತಿಗಳು, ಆಧ್ಯಾತ್ಮಿಕ ನೆಲೆಗಟ್ಟುಗಳನ್ನು ಹೊಂದಿದಂಥ ಒಂದು ರಾಷ್ಟ್ರ ಅನ್ನುವ ವಾದವನ್ನು ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಜಾತಿಗಳು, ಜನಾಂಗಗಳು, ಪಂಗಡಗಳು, ಗುಂಪುಗಳು, ಸಂಸ್ಕೃತಿಗಳು, ಸಂಸ್ಕಾರಗಳು, ವಿಧಾನಗಳು, ವಿಚಾರಗಳು ಇವೆಲ್ಲವೂ ನಮ್ಮಲ್ಲಿದ್ದಾವೆ. ಇವೆಲ್ಲವೂ ಇದ್ದರೂ ಕೂಡ ಆಧ್ಯಾತ್ಮಿಕ ಭಿನ್ನತೆ, ವೈಚಾರಿಕ ಭಿನ್ನತೆ, ಜಾತಿ ಭಿನ್ನತೆ, ಧರ್ಮ ಭಿನ್ನತೆ, ಬುಡಕಟ್ಟು ಭಿನ್ನತೆ, ಸಂಸ್ಕಾರ ಭಿನ್ನತೆ, ಸಂಸ್ಕೃತಿ ಭಿನ್ನತೆ ಇವೆಲ್ಲವುಗಳು ಇದ್ದರೂ ಕೂಡ ನಾವುಗಳು ಭಾರತೀಯರು, ನಾವೆಲ್ಲ ಭಾರತದ ಪ್ರಜೆಗಳು ಅನ್ನುವ ಭಾವನೆ ನಮ್ಮಲ್ಲಿತ್ತು. ಭಾರತವನ್ನು ಒಂದು ರಾಷ್ಟ್ರವಾಗಿ, ಭಾರತವನ್ನು ಒಂದು ರಾಜಕೀಯ ಶಕ್ತಿಯನ್ನಾಗಿ ರೂಪಿಸಬೇಕು ಅನ್ನುವ ಭಾವನೆ ನಮ್ಮಲ್ಲಿತ್ತು. ಇದು ಕೇವಲ ನೆಹರು ಮತ್ತು ಗಾಂಧಿಯವರಿಗೆ ಮಾತ್ರ ಇರಲಿಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಲಾಲ್ ಬಾಲ್ ಪಾಲ್, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಬಿರ್ಸಾ ಮುಂಡಾ ಇಂಥ ಸಾಕಷ್ಟು ಜನ ಈ ರಾಷ್ಟ್ರೀಯವಾದದ ಬಗ್ಗೆ ತಮ್ಮದೇ ವಿಚಾರಗಳನ್ನು ಹೇಳ್ತಾರೆ. ಅವರು ತಮ್ಮದೇ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ, ವಲ್ಲಭಭಾಯ್ ಪಟೇಲರು ಹೇಳ್ತಾ ಇದ್ದಾರೆ, ಇವರೆಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಈ ಬಾರಿ ಅಧ್ಯಯನಕ್ಕೆ ಇರುವ ಇಬ್ಬರು ಚಿಂತಕರು, ನಿಜವಾಗಿ ಇವರನ್ನು ಚಿಂತಕರು ಅಂತ ಕರೆಯುವುದು ಕಷ್ಟಕರ. ಏಕೆಂದರೆ ಇವರ ಚಿಂತನೆ ಏನಿದ್ದರು, ಇವರ ವಿಚಾರಗಳು ಏನಿದ್ದರು, ಸ್ವತಂತ್ರ ಭಾರತದ ನಿರ್ಮಾಣದ ವಿಚಾರಗಳಾಗಿದ್ದವು. ಆಯಾ ಪರಿಸ್ಥಿತಿ, ಸನ್ನಿವೇಶ, ಅವತ್ತಿನ ರಾಜಕೀಯ, ಸಾಮಾಜಿಕ, ಆರ್ಥಿಕ ವ್ಯವಸ್ಥೆ, ಅಂದು ಜನರು ಅನುಭವಿಸುತ್ತಿದ್ದಂಥ ನೋವು, ಯಾತನೆ, ಕಷ್ಟ, ತೊಂದರೆ, ಬ್ರಿಟಿಷರು ಭಾರತೀಯರನ್ನು ಶೋಷಿಸುತ್ತಿದ್ದ ರೀತಿ, ಇವೆಲ್ಲವುಗಳನ್ನು ನೋಡಿ ಅಂದಿನ ಪರಿಸ್ಥಿತಿಗೆ ಪೂರಕವಾಗುವಂಥ ಭಾರತದ ರಕ್ಷಣೆ, ಸ್ವತಂತ್ರ ಭಾರತದ ನಿರ್ಮಾಣ, ಸದೃಢ ಭಾರತದ ನಿರ್ಮಾಣ, ಈ ಭಾವನೆಯೊಂದಿಗೆ ತಮ್ಮ ವಿಚಾರಗಳನ್ನು ಇವರು ಆ ಸಮಯದಲ್ಲಿ ಹಂಚಿಕೊಳ್ತಾ ಇದ್ದಾರೆ.
ನಾವು ಇಲ್ಲಿ ಇವತ್ತು ಇಬ್ಬರ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ ಗಾಂಧಿ ಎಂದುಕೊಳ್ಳಿ ಭಾಳಷ್ಟು ಬಾರಿ ನಾವು ಸತ್ಯಾಗ್ರಹದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಶಾಂತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಹಿಂಸೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಸತ್ಯಾಗ್ರಹ, ಅಹಿಂಸೆ, ಶಾಂತಿ, ಸತ್ಯ ಇವುಗಳನ್ನು ಹೊರತುಪಡಿಸಿ ಗಾಂಧಿ ತಮ್ಮ ಕೆಲವು ವಿಚಾರಗಳನ್ನು ಆ ಸಮಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ರಾಷ್ಟ್ರೀಯವಾದ. ಗಾಂಧೀಜಿಯವರ ರಾಷ್ಟ್ರೀಯವಾದವನ್ನು ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ, ಇವರು ತೀವ್ರಗಾಮಿಯೂ ಅಲ್ಲ, ಮಂದಗಾಮಿಯೂ ಅಲ್ಲ. ಭಗತ್ ಸಿಂಗರಂತೆ, ಬೋಸರಂತೆ ತೀವ್ರಗಾಮಿಯೂ ಅಲ್ಲ. ಅಥವಾ ವಿನೋಬಾ ಭಾವೆಯವರಂತೆ, ರಾಜಾಜಿಯವರಂತೆ ಮಂದಗಾಮಿಯೂ ಅಲ್ಲ. ಈ ಎರಡರ ಮಧ್ಯ ತಮ್ಮದೇ ಆದ ಒಂದು ವಾದವನ್ನು ಇವರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಇವರನ್ನು ತೀವ್ರಗಾಮಿ ರಾಷ್ಟ್ರೀಯ ಚಿಂತಕ ಅಂತ ಕರೀಲಿಕ್ಕೂ ಬರೋದಿಲ್ಲ, ಮಂದಗಾಮಿ ರಾಷ್ಟ್ರೀಯ ಚಿಂತಕ ಅಂತಲೂ ಕರೀಲಿಕ್ಕೆ ಬರೋದಿಲ್ಲ, ಹೋರಾಟಗಾರ ಅಂತಲೂ ಕರೀಲಿಕ್ಕೆ ಬರೋದಿಲ್ಲ, ಚಿಂತಕ ಅಂತಲೂ ಇಲ್ಲಿ ಕರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಈ ರಾಷ್ಟ್ರೀಯವಾದ ಅಂತ ಬಂದಾಗ ಯಾವಾಗ ನೇಷನ್ ಅನ್ನೋ ಒಂದು ಕನ್ಸೆಪ್ಟ್ ಬರ್ತಾ ಇದೆ, ಯಾವಾಗ ನೇಷನ್ ಅಥವಾ ರಾಷ್ಟ್ರ ಅನ್ನೋ ಒಂದು ಪರಿಕಲ್ಪನೆ ನಮ್ಮ ಮುಂದೆ ಬರ್ತಾ ಇದೆ, ಗಾಂಧಿ ತಮ್ಮದೇ ಆದ ಒಂದು ವಾದವನ್ನು ಒಂದು ಭಿನ್ನವಾದ ವಾದವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಅದು ಯಾವುದು? ಒಂದು ರಾಷ್ಟ್ರದ ಜನ ವೈಯಕ್ತಿಕವಾಗಿ, ಅಂದರೆ ಅದು ಧಾರ್ಮಿಕವಾಗಿರಬಹುದು, ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ವೈಯಕ್ತಿಕವಾಗಿ ವೈವಿಧ್ಯತೆಯನ್ನು ಹೊಂದಿದ್ದರೂ, ಭಿನ್ನತೆಯನ್ನು ಹೊಂದಿದ್ದರೂ ಕೂಡ ತಾವೆಲ್ಲರೂ ಈ ಮಾತೃಭೂಮಿಗೆ ಸೇರಿದವರು, ಈ ಸಮುದಾಯಕ್ಕೆ ಸೇರಿದವರು, ಈ ಜನಾಂಗಕ್ಕೆ ಸೇರಿದವರು ಎಂಬ ಒಂದು ಭಾವನೆಯನ್ನು ಹೊಂದಿ ತಾವೆಲ್ಲರೂ ಒಂದು ಎಂಬ ವಿಚಾರದಲ್ಲಿ ಏನು ನಡೆದುಕೊಳ್ತಾ ಇದ್ದಾರೆ, ಅದುವೇ ರಾಷ್ಟ್ರೀಯವಾದ ಅನ್ನೋದನ್ನು ಗಾಂಧಿ ನಮ್ಮ ಮುಂದಿಡ್ತಾ ಇದ್ದಾರೆ. ಇವರು ರಾಷ್ಟ್ರ ಅಂತ ಕರೀಲಿಲ್ಲ, ಸಮುದಾಯಕ್ಕೆ ಒತ್ತನ್ನು ನೀಡ್ತಾ ಇದ್ದಾರೆ. ಈ ಸಮುದಾಯವನ್ನು ಪ್ರಜಾ ಅಂತ ಕರೀತಾ ಇದ್ದಾರೆ. ಏಕೆಂದರೆ ಈ ಸಮುದಾಯ ಅಂತ ಪದ ಬಳಸಲಿಕ್ಕೆ ಮುಖ್ಯ ಕಾರಣ ಏನಾಗ್ತಾ ಇದೆ ಅಂತಂದರೆ, ನಮ್ಮಲ್ಲಿ ಹಲವು ಭಾಷೆಗಳು, ಹಲವು ಧರ್ಮಗಳು, ಹಲವು ಪಂಗಡಗಳು, ಹಲವು ಬುಡಕಟ್ಟುಗಳು, ಹಲವು ಸಂಸ್ಕೃತಿಗಳು, ಹಲವು ಸಂಸ್ಕಾರಗಳು, ಹಲವು ಜಾತಿಗಳು, ಹಲವು ಜನಾಂಗಗಳು, ಮತ್ತೇನನ್ನು ಸೇರಿಸಬೇಕು, ಹಲವು ವಿಚಾರಗಳೂ ಕೂಡ, ಇವೆಲ್ಲವೂ ಇದ್ದರೂ ಕೂಡ ನಾವೆಲ್ಲರೂ ಭಾರತೀಯರು ಅನ್ನುವ ಒಂದು ಭಾವನೆ ಏನಿತ್ತಲ್ಲ, ಅದನ್ನು ಇವರ ರಾಷ್ಟ್ರೀಯವಾದ ಅಂತ. ಇದು ಎಲ್ಲರ ಏಕೀಕರಣ, ಇದೆಲ್ಲದರ ಸಮ್ಮಿಲನವೇ ಒಂದು ರಾಷ್ಟ್ರ, ಅದು ರಾಷ್ಟ್ರೀಯವಾದ ಅನ್ನುವ ವಿಚಾರವನ್ನು ಗಾಂಧಿ ನಮ್ಮ ಮುಂದಿಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಗಾಂಧಿ ಆಫ್ರಿಕನ್ ಮತ್ತು ಯುರೋಪಿಯನ್ ರಾಷ್ಟ್ರಗಳನ್ನು ಸುತ್ತಿ ಬರ್ತಾರೆ. ಅದರ ಜೊತೆಗೆ ಭಾರತದಲ್ಲಿ ಬ್ರಿಟಿಷರು, ಪೋರ್ಚುಗೀಸರು ಭಾರತೀಯರನ್ನು ಯಾವ ರೀತಿ ನಡೆಸಿಕೊಳ್ತಾ ಇದ್ದರು, ಯಾವ ರೀತಿ ನಮ್ಮಲ್ಲಿ ಭಿನ್ನ ಸಂಸ್ಕೃತಿಗಳು ಇದ್ದುವು, ಅವರಲ್ಲಿಯೂ ಕೂಡ ಅಂಥ ಸಂಸ್ಕೃತಿ ಇತ್ತು ಅನ್ನೋದನ್ನು ಮನಗಂಡು ಇವರು ನಮ್ಮಲ್ಲಿ ಪರಸ್ಪರ ವಿರುದ್ಧವಾದ ಸಂಸ್ಕೃತಿ, ಸಂಸ್ಕಾರ, ವಿಚಾರಗಳಿದ್ದರೂ ಕೂಡ
ನಾವೊಂದು ಪರಸ್ಪರ ವಿರುದ್ಧವಾದ ವ್ಯವಸ್ಥೆಯಲ್ಲಿದ್ದರೂ ಕೂಡ ಹೊಂದಾಣಿಕೆಯಿಂದ ನಡೆಯುವುದು ಏನಿತ್ತಲ್ಲ, ಅದೇ ರಾಷ್ಟ್ರೀಯವಾದ, ಅದೇ ರಾಷ್ಟ್ರೀಯತೆ ಅನ್ನೋದನ್ನು ಗಾಂಧಿ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಏಕೆಂದರೆ ಈ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಸಮಾಜದ ವಿಷಯ ಬಂದಾಗ, ಧರ್ಮದ ವಿಷಯ ಬಂದಾಗ, ಜಾತಿಯ ವಿಷಯ ಬಂದಾಗ ಭಿನ್ನಾಭಿಪ್ರಾಯ ಇರ್ತಾ ಇತ್ತು. ರಾಷ್ಟ್ರದ ವಿಷಯ ಬಂದಾಗ ಅವರು ಒಂದಾಗ್ತಾ ಇದ್ರು. ಅದನ್ನು ಗಾಂಧಿ ಅರಿತಿದ್ರು, ಅದನ್ನು ಗಾಂಧಿ ತಿಳಿದುಕೊಂಡಿದ್ರು. ಆ ಕಾರಣಕ್ಕಾಗಿ ಗಾಂಧೀಜಿಯವರು ತಮ್ಮದೇ ಆದ ವಿಚಾರಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಇದರಲ್ಲಿ ಮೊದಲನೇ ಇದು ಯಾವುದಪ್ಪ ಅಂದರೆ, ಇದೊಂದು ಬ್ರಿಟಿಷರ ಕೊಡುಗೆ, ರಾಷ್ಟ್ರೀಯವಾದ ಅನ್ನೋದು ಬ್ರಿಟಿಷರ ಕೊಡುಗೆ ಅನ್ನುವುದನ್ನು ಇವರು ಒಪ್ಪೋದಿಲ್ಲ. ಇವರ ಮೊದಲನೇ ವಾದ, ಭಾರತದಲ್ಲಿ ರಾಷ್ಟ್ರೀಯವಾದವನ್ನು ಅಥವಾ ರಾಷ್ಟ್ರೀಯತೆಯ ಭಾವನೆಯನ್ನು ಹುಟ್ಟಿಸಿದವರು, ಬೆಳೆಸಿದವರು ಬ್ರಿಟಿಷರು ಅನ್ನುವ ವಾದವನ್ನು ಇವರು ವಿರೋಧಿಸ್ತಾ ಇದ್ದಾರೆ. ಇವರು ಒಪ್ಕೊಳ್ಳೋದಿಲ್ಲ. ಏಕೆಂದರೆ ಬ್ರಿಟಿಷರ ಸಮಯದಲ್ಲಿ ಬ್ರಿಟಿಷರು ಏನು ನಮ್ಗೆ ಆ ಬ್ರಿಟಿಷರ ಕೊಡುಗೆಗಳನ್ನು ಭಾಳ ಕೊಟ್ಟಿದ್ದಾರೆ, ಅದರ ಬಗ್ಗೆ ನಾವು ಮಾತಾಡೋದು ಬೇಡ. ಆದರೆ ಬ್ರಿಟಿಷರು ಬರುವುದಕ್ಕಿಂತ ಮೊದಲು ಭಾರತ ಒಂದು ರಾಷ್ಟ್ರವಾಗಿತ್ತು ಅನ್ನುವುದನ್ನು ನಾವು ಮೊದಲು ನೆನಪಿಟ್ಕೊಳ್ಬೇಕಾಗ್ತಾ ಇದೆ. ರಾಮಾಯಣ ಮಹಾಭಾರತಗಳನ್ನು ಅಧ್ಯಯನ ಮಾಡುವಂತಹ ಸಮಯದಲ್ಲಿ ಅಯೋಧ್ಯೆಯಿಂದ ರಾಮೇಶ್ವರಂದವರೆಗೆ ಅವರು ಪ್ರವಾಸ ಮಾಡ್ತಾ ಇದ್ರು. ನಮ್ಮಲ್ಲಿ ಹಿಂದೂ ಸಂಸ್ಕೃತಿ, ಸನಾತನ ಧರ್ಮ, ಸನಾತನ ಪದ್ಧತಿ ಇತ್ತು ಅನ್ನೋದನ್ನು ಗಾಂಧಿ ಹೇಳ್ತಾ ಇದ್ದಾರೆ. ಅಂದರೆ ಬ್ರಿಟಿಷರು ಬಂದು ನಮಗೆ ರೈಲ್ವೆ ತಂದರು, ಸಂಪರ್ಕ ಸಾಧನಗಳನ್ನು ತಂದರು, ಉದ್ಯಮಗಳನ್ನು ಸ್ಥಾಪಿಸಿದರು, ಶಿಕ್ಷಣವನ್ನು ನೀಡಿದರು ಅನ್ನೋ ವಾದವನ್ನು ಏನು ಕೆಲವೊಂದಿಷ್ಟು ಜನ ಮಂಡಿಸ್ತಿದ್ರು, ಅದನ್ನು ಗಾಂಧಿ ವಿರೋಧಿಸ್ತಾ ಇದ್ದಾರೆ. ನಿಜವಾಗಿಯೂ ಬ್ರಿಟಿಷರು ಬರುವುದಕ್ಕಿಂತ ಮೊದಲು ನಮ್ಮಲ್ಲಿ ಭಾಳ ಅದ್ಭುತವಾದ ಶೈಕ್ಷಣಿಕ ವ್ಯವಸ್ಥೆ ಇತ್ತು. ಅದನ್ನು ಅವ್ರು ಹಾಳು ಮಾಡಿದ್ರು. ಅದರ ಬಗ್ಗೆ ನಾವು ಮಾತಾಡೋದು ಬೇಡ. ಇಲ್ಲಿ ಗಾಂಧಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಬ್ರಿಟಿಷರು ಕೊಟ್ಟರು ಅನ್ನೋದು ಬ್ರಿಟಿಷರು ರಾಷ್ಟ್ರೀಯವಾದದ ಉಗಮಕ್ಕೆ ಕಾರಣೀಭೂತರು ಅನ್ನೋದು ತಪ್ಪು ಅಂತ ಹೇಳ್ತಾರೆ. ಯಾಕಂದರೆ ನಮ್ಮಲ್ಲಿ ವೈವಿಧ್ಯತೆ ಇದ್ದರೂ ಕೂಡ ನಾಗರಿಕತೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನೆ ಹರಪ್ಪ ಮೊಹಂಜೋದರ ಬಗ್ಗೆ ಏನೋ ಮಾತಾಡಿದ್ದೆ, ಅದು ಬೇರೆ ನಿಮ್ಮ ಕ್ಲಾಸಿಗೆ ಇರಲಿಕ್ಕಿಲ್ಲ, ಬೇರೆ ಕ್ಲಾಸಿಗೆ. ನಮ್ಮಲ್ಲಿ ನಾಗರಿಕತೆ ಇತ್ತು, ನಮ್ಮಲ್ಲಿ ವೈವಿಧ್ಯತೆ ಇದ್ದರೂ ನಾಗರಿಕತೆ ಇತ್ತು. ಎರಡನೆಯದು, ನಮ್ಮ ಪೂರ್ವಜರು ನಮ್ಮ ಹಿರಿಯರು ಕೆಲವು ಪವಿತ್ರ ಯಾತ್ರಾ ಸ್ಥಳಗಳನ್ನು ಸ್ಥಾಪನೆ ಮಾಡಿದರು. ಈ ಯಾತ್ರಾ ಸ್ಥಳಗಳು ಯಾವುದನ್ನು ಕೇದಾರ, ಬದ್ರಿ, ಕಾಶಿ, ವಾರಣಾಸಿ, ರಾಮೇಶ್ವರಂ, ದ್ವಾರಕಾ ಅಂತ ಕರೀತಾ ಇದ್ದೀವಿ. ಈ ಯಾತ್ರಾ ಸ್ಥಳಗಳಿರ್ಬೋದು, ಮಸೀದಿಗಳಿರ್ಬೋದು, ಚರ್ಚ್ಗಳಿರ್ಬೋದು. ಈ ಯಾತ್ರಾ ಸ್ಥಳಗಳು ನಮ್ಮಲ್ಲಿ ರಾಷ್ಟ್ರೀಯವಾದವನ್ನು ಹುಟ್ಟಿಸಲಿಕ್ಕೆ ಕಾರಣೀಭೂತರಾದವು, ಬ್ರಿಟಿಷರಲ್ಲ ಅಂತವ್ರು ಹೇಳ್ತಾ ಇದ್ದಾರೆ. ಇನ್ನು ಎರಡನೆಯದು, ರಾಷ್ಟ್ರೀಯವಾದದ ಬಗ್ಗೆ ಗಾಂಧಿ ವಿಚಾರವನ್ನು ನೋಡಿದರೆ ಧರ್ಮ ಮತ್ತು ಭಾಷೆ ಇಲ್ಲಿ ಪ್ರಧಾನ ಅಂತ ಹೇಳ್ತಾ ಇದ್ದಾರೆ. ಜನರಲ್ಲಿ ರಾಷ್ಟ್ರೀಯತೆಯನ್ನು ಮೂಡಿಸಬೇಕಾದರೆ, ರಾಷ್ಟ್ರೀಯವಾದವನ್ನು ಬೆಳೆಸಬೇಕಾದರೆ ಧರ್ಮ ಮತ್ತು ಭಾಷೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಅನ್ನೋ ವಾದವನ್ನು ಗಾಂಧಿ ನಮ್ಮ ಮುಂದಿಡ್ತಾ ಇದ್ದಾರೆ. ನೋಡ್ರಿ, ಭಾರತದಲ್ಲಿ ವೈವಿಧ್ಯತೆ ಇತ್ತು ಅಂತ ಆಗಲೇ ಹೇಳಿದೆ ನಾನು. ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಧರ್ಮಗಳಿದಾವೆ ಅನ್ನೋದನ್ನು ನಾವು ಒಪ್ಕೊಳ್ತಾ ಇದ್ದೀವಿ. ಗಾಂಧೀಜಿ ಜನರನ್ನೆಲ್ಲ ಒಗ್ಗೂಡಿಸಿದರು ಅಂತ ಹೇಳ್ತಾ ಇದ್ದಾರೆ. ಗಾಂಧಿಯ ನಿರ್ಗಮನದ ನಂತರ ಈ ಒಗ್ಗಟ್ಟು ಉಳಿಯೋದಿಲ್ಲ ಅಂತ ವಾದ ಮಾಡೋರು ಇದ್ದರು. ಹೂ ಆಫ್ಟರ್ ಗಾಂಧಿ ಅಂತ ಭಾಳ ಸಲ ಕೇಳಿದರು. ಹೂ ಇಸ್ ದೇರ್ ಆಫ್ಟರ್ ಗಾಂಧಿ ಟು ಯುನೈಟ್ ಇಂಡಿಯಾ ಟು ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಅಂತ ಭಾಳ ಜನ ಕೇಳಿದರು.
ಆದರೆ ಗಾಂಧಿ ಏನು ಹೇಳ್ತಾರೆ ಅಂತಂದರೆ, ನಮ್ಮಲ್ಲಿ ಧರ್ಮ ಮತ್ತು ಭಾಷೆ ಇದೆ. ಈ ಧರ್ಮ ಮತ್ತು ಭಾಷೆ ಜನರನ್ನು ಒಗ್ಗೂಡಿಸ್ತಾ ಇದೆ. ಈ ಧರ್ಮ ಮತ್ತು ಭಾಷೆಯ ವಿಷಯದಲ್ಲಿ ನಮ್ಮಲ್ಲಿ ವೈವಿಧ್ಯತೆ ಇರ್ಬೋದು, ಭಿನ್ನಾಭಿಪ್ರಾಯ ಇರ್ಬೋದು. ಈ ಧರ್ಮ ಮತ್ತು ಭಾಷೆಗಳು ಜನರಲ್ಲಿ ನಂಬಿಕೆಯನ್ನು ಬೆಳೆಸ್ತಾ ಇದ್ದಾವೆ, ಜನರನ್ನು ಸಂಘಟಿಸ್ತಾ ಇದ್ದಾವೆ, ಜನರು ಒಂದುಗೂಡಲಿಕ್ಕೆ ಅವಕಾಶ ಮಾಡಿಕೊಳ್ತಾ ಇದ್ದಾವೆ. ಕೆಲವು ಆಚರಣೆಗಳು, ಧಾರ್ಮಿಕ ಆಚರಣೆಗಳು ಇರ್ಬೋದು, ಭಾಷೆ ಆಚರಣೆಗಳು ಇರ್ಬೋದು. ಯಾವ ರೀತಿ ನಾವು ಅದ್ಭುತವಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಯಾವ ರೀತಿ ನಾವು ದೀಪಾವಳಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ, ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಧಾರ್ಮಿಕ ಮತ್ತು ಭಾಷಾ ಆಚರಣೆಗಳು ಜನರು ಒಗ್ಗೂಡುವುದಕ್ಕೆ, ಜನರು ಸಂಘಟಿತಗೊಳ್ಳುವುದಕ್ಕೆ ಒಂದು ಅವಕಾಶವನ್ನು ಕೊಟ್ಟು ರಾಷ್ಟ್ರೀಯವಾದವನ್ನು ಬೆಳೆಸಲಿಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಿದವು ಅನ್ನುವ ವಾದವನ್ನು ಗಾಂಧಿ ನಮ್ಮ ಮುಂದಿಡ್ತಾ ಇದ್ದಾರೆ. ಆದರೆ ಅವರು ಇಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ರಾಷ್ಟ್ರೀಯವಾದ ಬೆಳೀಲಿಕ್ಕೆ ಕಾರಣೀಭೂತವಾದದ್ದು ಅಂದರೆ ಇಂಗ್ಲೀಷ್ ಭಾಷೆ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಒಂದು ಕೋಣದಿಂದ ಸರಿ ಎನ್ಬೋದು. ಯಾಕಂದರೆ ಪಂಜಾಬಿಗಳಿಗೆ ನಮ್ಮ ದಕ್ಷಿಣ ಭಾರತೀಯ ಭಾಷೆಗಳು ಬರ್ತಾ ಇರಲಿಲ್ಲ, ನಮ್ಮ ದಕ್ಷಿಣ ಭಾರತೀಯ ಜನರಿಗೆ ಬೆಂಗಾಳಿ ಭಾಷೆ ಬರ್ತಿರಲಿಲ್ಲ, ಬೆಂಗಾಲಿಗಳಿಗೆ ಹಿಂದಿ ತಿಳಿತಾ ಇರಲಿಲ್ಲ, ಕಾಶ್ಮೀರಿಗಳಿಗೆ ಬೇರೆ ಭಾಷೆ ಬರ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ಹಿಂದಿ ಕೂಡ ಅವಾಗ ನಮ್ಗೆ ಎಲ್ರಿಗೂ ಬರ್ತಿರಲಿಲ್ಲ. ಅಂಥ ಸಮಯದಲ್ಲಿ ಇಂಗ್ಲೀಷ್ ಭಾಷೆ ನಮ್ಮನ್ನು ಒಗ್ಗೂಡಿಸ್ತು ಅನ್ನೋ ವಾದವನ್ನು ಗಾಂಧಿ ನಮ್ಮ ಮುಂದಿಡ್ತಾ ಇದ್ದಾರೆ. ಇಂಗ್ಲೀಷ್ ಆಡಳಿತ ಭಾಷೆಯಾಗಿದ್ದರಿಂದ ಅದು ನಮ್ಮನ್ನು ಒಗ್ಗೂಡಿಸ್ತು. ಆದರೆ ಗಾಂಧಿ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಯಾವುದಾದರೂ ಒಂದು ಭಾಷೆಯನ್ನು ಸಂವಹನಕ್ಕಾಗಿ, ಅಂದರೆ ನಮ್ಮ ವಹಿವಾಟಿಗಾಗಿ, ಮಾತುಕತೆಗಾಗಿ ಬಳಸಿಕೊಂಡ್ರೆ ಅದು ನಮ್ಮನ್ನು ಒಗ್ಗೂಡಿಸ್ತಾ ಇದೆ, ನಮ್ಮಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸ್ತಾ ಇದೆ ಅನ್ನುವ ವಿಚಾರವನ್ನು ಗಾಂಧಿ ನಮ್ಮ ಮುಂದಿಡ್ತಾ ಇದ್ದಾರೆ. ಈ ವಿಚಾರವನ್ನು ಅವರು ತಮ್ಮ ಗ್ರಂಥವಾದಂಥ ಹಿಂದ್ ಸ್ವರಾಜ್ಯದಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಧರ್ಮ ಮತ್ತು ಭಾಷೆ ಯಾವ ರೀತಿ ನಮ್ಮ ಒಗ್ಗೂಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅನ್ನೋದನ್ನು ಅಲ್ಲಿ ಹಿಂದ್ ಸ್ವರಾಜ್ಯ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ವಾದ ಇವ್ರದ್ದು ಏನಪ್ಪ ಅಂದರೆ, ರಾಷ್ಟ್ರೀಯತೆ ಬಲವರ್ಧನೆಯಲ್ಲಿ ಕಾಂಗ್ರೆಸ್ನ ಪ್ರಯತ್ನಗಳಿಗೆ ಬೆಂಬಲ ಅಂತ. ಗಾಂಧೀಜಿಯವರು ಹೇಳುವ ಪ್ರಕಾರ ರಾಷ್ಟ್ರೀಯತೆ ಬೆಳೆಯಲಿಕ್ಕೆ, ರಾಷ್ಟ್ರೀಯ ಭಾವನೆಗಳು ಬೆಳೆಯಲಿಕ್ಕೆ, ಜನರಲ್ಲಿ ಏಕತೆ ಮತ್ತು ಐಕ್ಯತೆ ಬರಲಿಕ್ಕೆ ಕಾಂಗ್ರೆಸ್ನ ಕೊಡುಗೆ ಭಾಳಿದೆ. ಆದರೆ ಗಾಂಧಿ ಇವತ್ತಿನ ಕಾಂಗ್ರೆಸ್ ಬಗ್ಗೆ ಮಾತಾಡಿಲ್ಲ ಅನ್ನೋದು ನೆನಪಿಟ್ಕೊಳ್ಬೇಕು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಅಂತಂದರೆ, ಜನರಲ್ಲಿ ಏಕತೆಯನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ರಾಷ್ಟ್ರೀಯ ಭಾವನೆಗಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಬ್ರಿಟಿಷರು ಮತ್ತು ಭಾರತೀಯರ ಮಧ್ಯೆ ಒಂದು ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಬ್ರಿಟಿಷರಿಗೆ ಭಾರತೀಯರ ತೊಂದರೆಗಳನ್ನು ತಲುಪಿಸುವ ಕಾರ್ಯವನ್ನು ಮಾಡ್ತಾ ಇದೆ. ಭಾರತೀಯರ ಅವಶ್ಯಕತೆಗಳನ್ನು ಬ್ರಿಟಿಷರ ಮುಂದೆ ಇಡಲಿಕ್ಕೆ ಇದು ಪ್ರಯತ್ನ ಮಾಡ್ತಾ ಇದೆ. ಆದರೆ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು, ಕಾಂಗ್ರೆಸ್ ಎಲ್ಲಿಯವರೆಗೆ ಗಾಂಧೀಜಿಯವರ ಹಿಡಿತದಲ್ಲಿತ್ತೋ ಅಲ್ಲಿಯವರೆಗೆ ಹಿಂಸಾತ್ಮಕ ಮಾರ್ಗವನ್ನು ಇದು ಬೆಂಬಲಿಸಲಿಲ್ಲ. ರಾಷ್ಟ್ರದ ಐಕ್ಯತೆಗಾಗಿ ಅಥವಾ ಅಖಂಡತೆಗಾಗಿ ಅಥವಾ ರಾಷ್ಟ್ರೀಯತೆಯನ್ನು ಬೆಳೆಸುವುದಕ್ಕಾಗಿ ಬ್ರಿಟಿಷರ ಮೇಲೆ ಅಥವಾ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ, ಹಿಂಸಾತ್ಮಕ ದಾಳಿಗೆ ಇವರು ಅವಕಾಶ ಕೊಡಲಿಲ್ಲ. ಇವರು ಅಹಿಂಸಾವಾದಿಯೇ ರಾಷ್ಟ್ರೀಯತೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಗಾಂಧೀಜಿಯವರು ಇಲ್ಲೊಂದು ವಿಚಿತ್ರ ವಾದವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಅದರ 4ನೇ ವಾದ, ರಾಷ್ಟ್ರೀಯವಾದದ ಬಗ್ಗೆ ಅವರು ಹೇಳೋದು, ರಾಷ್ಟ್ರೀಯತೆಗೆ ಅಥವಾ ರಾಷ್ಟ್ರೀಯವಾದಕ್ಕೆ
ಅತಿ ದೊಡ್ಡ ತೊಡಕೆಂದರೆ ಗಣ್ಯರು ಅಂತ ಹೇಳ್ತಾ ಇದ್ದಾರೆ. ಈ ಗಣ್ಯರು ಅಂದರೆ ಯಾರು? ಶಿಕ್ಷಣ ತಜ್ಞರು, ವ್ಯಾಪಾರಿಗಳು, ನ್ಯಾಯವಾದಿಗಳು, ವಿಜ್ಞಾನಿಗಳು, ವೈದ್ಯರು, ಚುನಾಯಿತ ಪ್ರತಿನಿಧಿಗಳು, ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ದವರು, ಬ್ರಿಟಿಷ್ ವ್ಯವಸ್ಥೆಯಲ್ಲಿ ಆಡಳಿತದಲ್ಲಿ ಪ್ರಮುಖ ಸ್ಥಾನಗಳನ್ನು ಇನ್ನು ನಾವು ರಾವ್ ಬಹದ್ದೂರ್, ದಿವಾನ್ ಬಹದ್ದೂರ್ ಅಂತ ಏನು ಅವಾಗ ಕರಿತಾ ಇದ್ವಿ, ದೇಶಪಾಂಡೆ, ನಾಡಗೌಡ ಅಂದರೆ ಈ ಕೆಲವು ಪದವಿಗಳನ್ನು ಕೊಟ್ಟಿದ್ದರು. ಸರ್, ನೈಟ್, ಈ ಕೆಲವು ಪದವಿಗಳನ್ನು ಕೊಟ್ಟಿದ್ದರು. ಇವರೇ ತೊಡಕಾಗಿದ್ದಾರೆ ರಾಷ್ಟ್ರೀಯತೆಯನ್ನು ಬೆಳೆಸಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕಂದರೆ ಇವರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇವರು ಸಾಮಾನ್ಯ ಪ್ರಜೆಗಳ ಹಿತಾಸಕ್ತಿಗಿಂತ ಗಣ್ಯರು ಯಾರಿದ್ದಾರೆ ಅವರ ಹಿತಾಸಕ್ತಿಗಳೇ ಬೇರೆ, ಸಾಮಾನ್ಯ ಪ್ರಜೆಗಳ ಹಿತಾಸಕ್ತಿಗಳೇ ಬೇರೆ. ಈ ಗಣ್ಯರು ಸಾಮಾನ್ಯ ಜನರ ಹಿತಾಸಕ್ತಿಯ ಬಗ್ಗೆ ಯಾವಾಗಲೂ ವಿಚಾರ ಮಾಡಲಿಲ್ಲ, ತಮ್ಮ ಹಿತಾಸಕ್ತಿಯ ಬಗ್ಗೆ ವಿಚಾರ ಮಾಡಿದರು. ತುಳಿತಕ್ಕೊಳಗಾದವರನ್ನು, ಶೋಷಿತರನ್ನು, ಕೆಳವರ್ಗದವರನ್ನು ರಕ್ಷಣೆ ಮಾಡುವ ಬದಲಾಗಿ ಇವರು ಬ್ರಿಟಿಷರ ಪರವಾಗಿ ನಿಲ್ತಾ ಇದ್ದಾರೆ, ಬ್ರಿಟಿಷರ ವಾದವನ್ನು ಬೆಂಬಲಿಸ್ತಾ ಇದ್ದಾರೆ. ಆ ಮೂಲಕ ಭಾರತದಲ್ಲಿ ರಾಷ್ಟ್ರೀಯತೆ ಬೆಳೆಯಲಿಕ್ಕೆ, ರಾಷ್ಟ್ರೀಯತೆ ಬಲವಾಗಲಿಕ್ಕೆ ಈ ಗಣ್ಯರು ತೊಡಕಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರನ್ನು ನಾವು ಗಣ್ಯರು ಅಂತ ಕರೀತಾ ಇದ್ದೀವಿ, ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದವರು ಅಂತ ಕರೀತಾ ಇದ್ದೀರಿ, ಅವರೇ ರಾಷ್ಟ್ರ ನಿರ್ಮಾಣಕ್ಕೆ, ರಾಷ್ಟ್ರೀಯತೆಗೆ, ಈ ರಾಷ್ಟ್ರದ ಏಕತೆ ಬರುವುದಕ್ಕೆ ಅಡಚಣೆ ಮಾಡ್ತಾ ಇದ್ದಾರೆ, ತೊಡಕನ್ನು ಮಾಡ್ತಾ ಇದ್ದಾರೆ ಅನ್ನೋ ವಾದವನ್ನು ನಮ್ಮವ್ರನ್ನ ಮುಂದಿಡ್ತಾ ಇದ್ದಾರೆ. ಅದು ಗಾಂಧಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸ್ವಲ್ಪ ಈ ವಾದ ವಿಚಿತ್ರ ಅನಿಸಿದರೂ ಗಣ್ಯರನ್ನೇ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ತಾರೆ. ನೋಡ್ರಿ, ನಾವು ಬ್ರಿಟಿಷರನ್ನು ನಿರ್ಮೂಲನೆ ಮಾಡಬೇಕು, ಭಾರತ ಬಿಟ್ಟು ತೊಲಗಿ ಅಂತ ಹೋಗಬೇಕು ಅಂತ ಹೇಳ್ತಾ ಇದ್ದೀವಿ. ಅಂತಹ ಸಮಯದಲ್ಲಿ ಗಾಂಧಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಗಣ್ಯರನ್ನೇ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವೈದ್ಯರ ಹತ್ತಿರ ಹೋಗಬೇಡಿ, ನ್ಯಾಯವಾದಿಗಳ ಹತ್ತಿರ ಹೋಗಬೇಡಿ, ವೃತ್ತಿಪರರ ಹತ್ತಿರ ಹೋಗಬೇಡಿ, ವಿಜ್ಞಾನಿಗಳ ಹತ್ತಿರ ಹೋಗಬೇಡಿ, ನಮ್ಮ ಸ್ವದೇಶಿ ವ್ಯವಸ್ಥೆಯನ್ನು ಬಳಸಿ ಅವರನ್ನು ನಿರ್ಮೂಲನೆ ಮಾಡಿ ಅವರ ಸಾಮಾಜಿಕ ಸ್ಥಾನಮಾನವನ್ನು ಕಡಿಮೆ ಮಾಡಿ ಅನ್ನುವ ಕರೆಯನ್ನು ಗಾಂಧಿಯಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಕಂಡು ಬರ್ತಾ ಇದೆ. ಅಂದರೆ ಅವರನ್ನು ನಿರ್ಮೂಲನೆ ಮಾಡುವ ಮೂಲಕ ರಾಷ್ಟ್ರೀಯವಾದವನ್ನು ಬಲಗೊಳಿಸಬೇಕು ಅಂತೇಳಿ ಗಾಂಧಿ ನಮಗೆ ಹೇಳ್ತಾ ಇದ್ದಾರೆ. ಇನ್ನು ಗಾಂಧಿ ಇನ್ನೊಂದು ವಿಚಿತ್ರವಾದವನ್ನು ನಮ್ಮ ಮುಂದಿಡ್ತಾ ಇದ್ದಾರೆ, ಅಂತಾರಾಷ್ಟ್ರೀಯವಾದ. ಈ ಅಂತಾರಾಷ್ಟ್ರೀಯವಾದ ಅನ್ನೋದೇನಿದೆಯಲ್ಲ, ರಾಷ್ಟ್ರೀಯವಾದಗಳಿಗೆ ಒಂದು ಪರಿಹಾರ, ರಾಷ್ಟ್ರೀಯವಾದದಲ್ಲಿರುವಂಥ ದೋಷಗಳಿಗೆ ಪರಿಹಾರವನ್ನು ಸೂಚಿಸ್ತಾ ಇದೆ ಅಂತ. ವಿವಿಧ ರಾಷ್ಟ್ರಗಳ ಮಧ್ಯೆ ಹೊಂದಾಣಿಕೆ, ವಿವಿಧ ರಾಷ್ಟ್ರಗಳ ಮಧ್ಯೆ ತಿಳುವಳಿಕೆ, ಸಹಕಾರ, ಪರಸ್ಪರರ ಬೆಂಬಲ, ಇವುಗಳ ಮೂಲಕ ರಾಷ್ಟ್ರೀಯತೆಗೆ ಆಗುತ್ತಿರುವ ತೊಡಕುಗಳು ಅಥವಾ ಹಿನ್ನಡೆಗಳನ್ನು ಬಗೆಹರಿಸಿ, ಪರಿಹರಿಸಿ, ಎಲ್ಲ ರಾಷ್ಟ್ರಗಳನ್ನು ಸಂಘಟಿಸಿ, ಅವು ಮುಖ್ಯವಾಗಿ ಶೋಷಿತ ರಾಷ್ಟ್ರಗಳು, ಇವುಗಳನ್ನು ಸಂಘಟಿಸಿ ರಾಷ್ಟ್ರೀಯವಾದವನ್ನು ಸ್ಥಾಪನೆ ಮಾಡಬಹುದು ಅನ್ನುವ ವಾದವನ್ನು ಗಾಂಧಿ ನಮ್ಮ ಮುಂದಿಡ್ತಾ ಇದ್ದಾರೆ. ಇನ್ನು ಗಾಂಧಿಯವರ ಇನ್ನೊಂದು ವಾದ, ಇದನ್ನು ಒಪ್ಪಲೇಬೇಕು, ಇವತ್ತಿಗೂ ನಾವು ಇದನ್ನು ಒಪ್ತಾ ಇದ್ದೀವಿ, ಇದು ನಿಜ ಕೂಡ. ಕೋಮುವಾದವು ರಾಷ್ಟ್ರೀಯವಾದಕ್ಕೆ ಮಾರಕ ಅಂತ. ಅದು ಯಾವಾಗಲೂ ಪೂರಕವಲ್ಲ. ಕೋಮುವಾದ ಅನ್ನೋದೇನಿದೆ ರಾಷ್ಟ್ರೀಯವಾದಕ್ಕೆ ಮಾರಕವಾಗಿದೆ ಅಂತ ಗಾಂಧಿ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಕೋಮು, ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಪಂಗಡ, ಪ್ರತಿಯೊಂದು ಜಾತಿ, ಪ್ರತಿಯೊಂದು ವರ್ಗ ತನ್ನ ಅಸ್ಮಿತತೆಯನ್ನು, ತನ್ನ ಗುರುತನ್ನು, ಅಥವಾ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ತನ್ನ ಛಾಪನ್ನು ಮೂಡಿಸಲಿಕ್ಕೆ ಪ್ರಯತ್ನಿಸಿದರೆ ಜನರಲ್ಲಿ ಏಕತೆ ಉಳಿಯುವುದಿಲ್ಲ. ಪ್ರತಿಯೊಂದು ಗುಂಪು, ಪ್ರತಿಯೊಂದು ಪಂಗಡ, ಪ್ರತಿಯೊಂದು ಜನಾಂಗ ತನ್ನದೇ ಆದ ಭಾಷೆ, ತನ್ನದೇ ಆದ ಆಚಾರ, ತನ್ನದೇ ಆದ ವಿಚಾರ, ತನ್ನದೇ ಆದ ಸಂಸ್ಕಾರ, ಇವುಗಳು ಜಾರಿಗೆ ಬರಬೇಕು ಅನ್ನೋ ವಾದವನ್ನು ಮೊಂಡುವಾದ ಅಂತ ಹೇಳ್ಬೋದು. ಈ ಮೊಂಡುವಾದವನ್ನು ಮಂಡಿಸಲಿಕ್ಕೆ ಪ್ರಾರಂಭ ಮಾಡಿದರೆ
ಏಕತೆ ಹಾಳಾಗ್ತಾ ಇದೆ, ಐಕ್ಯತೆ ಹಾಳಾಗ್ತಾ ಇದೆ, ಅದು ರಾಷ್ಟ್ರೀಯವಾದಕ್ಕೆ ಮಾರಕವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಸಮುದಾಯ ತನ್ನತನವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ರಾಷ್ಟ್ರೀಯತೆಯ ಬಗ್ಗೆ ಚಿಂತನೆ ಮಾಡಬೇಕು, ಜನರನ್ನು ಕೂಡಿಸುವುದರ ಬಗ್ಗೆ ವಿಚಾರ ಮಾಡಬೇಕು. ಕೇವಲ ಪ್ರಾದೇಶಿಕತೆಗೆ, ಕೇವಲ ಭಾಷೆಗೆ, ಕೇವಲ ತನ್ನ ಕೋಮಿಗೆ, ತನ್ನ ಜನಾಂಗಕ್ಕೆ ಒತ್ತಡವನ್ನು ನೀಡದೆ ಎಲ್ಲ ಭಾರತೀಯರಿಗೆ, ಅವರು ಹಿಂದೂಗಳು ಇರ್ಬೋದು, ಮುಸ್ಲಿಮರು ಇರ್ಬೋದು, ಕ್ರೈಸ್ತರು, ಜೈನರು, ಸಿಖ್ಖರು, ಪಾರ್ಸಿಗಳು, ಯಾರೇ ಆಗಿರಬಹುದು, ಎಲ್ಲ ಭಾರತೀಯರಿಗೆ ಒಗ್ಗಟ್ಟನ್ನು ಮೂಡಿಸುವ ಕೆಲಸವನ್ನು ಮಾಡಿ ಏಕತೆಯನ್ನು ತಂದು ರಾಷ್ಟ್ರೀಯತೆಯನ್ನು ಬೆಳೆಸಬೇಕು. ಅದಕ್ಕೆ ಕೋಮುವಾದವನ್ನು ತೊಡೆದು ಹಾಕಬೇಕು ಅಂತೇಳಿ ಗಾಂಧಿ ಹೇಳ್ತಾ ಇದ್ದಾರೆ. ಆದರೆ ದುರ್ದೈವ, ಗಾಂಧೀಜಿಯವರು ಹತರಾಗಿ 7 ದಶಕಗಳೇ ಕಳೆದು ಹೋದರೂ ಇವತ್ತಿಗೂ ನಮ್ಮಲ್ಲಿ ಕೋಮುವಾದ ಹೋಗಿಲ್ಲ ಅನ್ನೋದನ್ನು ನಾನು ನೆನಪಿಟ್ಕೊಳ್ಬೇಕು. ಗಾಂಧಿ ಪ್ರತಿಪಾದಿಸಿದ್ದ ಇನ್ನೊಂದು ರಾಷ್ಟ್ರೀಯವಾದದ ಲಕ್ಷಣ ಅಥವಾ ವಿಚಾರ ಯಾವುದಪ್ಪ ಅಂದರೆ ಸೆಕ್ಯುಲರಿಸಮ್, ಜಾತ್ಯತೀತತೆ. ಈ ಜಾತಿ ವ್ಯವಸ್ಥೆ ಅನ್ನೋದು ರಾಷ್ಟ್ರೀಯತೆಗೆ ತೊಡಕಾಗ್ತಾ ಇದೆ ಅಂತ ಗಾಂಧಿ ಹೇಳ್ತಾ ಇದ್ದಾರೆ. ಹಿಂದೂಗಳು ಕೇವಲ ತಮ್ಮ ಬಗ್ಗೆ, ಮುಸ್ಲಿಮರು ಕೇವಲ ತಮ್ಮ ಬಗ್ಗೆ, ಕ್ರೈಸ್ತರು, ಪಾರ್ಸಿಗಳು, ಜೈನರು, ಸಿಖ್ಖರು ಅಥವಾ ಬೌದ್ಧರು ಕೇವಲ ತಮ್ಮ ಬಗ್ಗೆ ಮಾತ್ರ ಚಿಂತನೆ ಪ್ರಾರಂಭಿಸಿದರೆ, ಹಿಂದೂಗಳು ತಮ್ಮಲ್ಲಿಯೇ ಭಿನ್ನಾಭಿಪ್ರಾಯಗಳನ್ನು ಹೊಂದಲಿಕ್ಕೆ ಪ್ರಾರಂಭ ಮಾಡಿದರೆ, ಅವಾಗ ರಾಷ್ಟ್ರೀಯವಾದವನ್ನು, ರಾಷ್ಟ್ರೀಯತೆಯನ್ನು ರೂಪಿಸುವುದು ಕಷ್ಟಕರವಾಗ್ತಾ ಇದೆ. ಆದ್ದರಿಂದ ಜಾತ್ಯತೀತತೆಗೆ ಒತ್ತನ್ನು ನೀಡಬೇಕು ಅಂತ ಹೇಳ್ತಾರೆ. ನಾವು ಯಾವುದೇ ಜಾತಿಯನ್ನು ಪ್ರತಿಪಾದಿಸಬಾರದು, ಯಾವುದೇ ಧರ್ಮವನ್ನು ಬೆಂಬಲಿಸಬಾರದು, ಯಾವುದೇ ಧರ್ಮ ಅಥವಾ ಜಾತಿಯ ಪರವಾಗಿರದೆ, ಯಾವುದೇ ಧರ್ಮ ಅಥವಾ ಜಾತಿಯನ್ನು ಎತ್ತಿ ಹಿಡಿಯದೆ, ಇನ್ನೊಂದು ತುಳಿಯದೆ, ಇನ್ನೊಂದು ಧರ್ಮ ಅಥವಾ ಜಾತಿಯನ್ನು ತುಳಿಯದೆ ಅಥವಾ ಅಲಕ್ಷಿಸದೆ, ಅದನ್ನು ಅಗೌರವಿಸದೆ, ಎಲ್ಲ ಜಾತಿಗಳನ್ನು, ಎಲ್ಲ ಧರ್ಮಗಳನ್ನು ಗೌರವಿಸುವುದರ ಮೂಲಕ ನಾವು ರಾಷ್ಟ್ರೀಯವಾದವನ್ನು, ರಾಷ್ಟ್ರೀಯತೆಯನ್ನು ಜಾರಿಗೆ ತರಬಹುದು ಅಂತ ಗಾಂಧಿ ನಮ್ಮೊಂದಿಗೆ ಇದ್ದಾರೆ. ಒಟ್ಟಿನಲ್ಲಿ 20ನೇ ಶತಮಾನದಲ್ಲಿ ಈ ರಾಷ್ಟ್ರೀಯವಾದ ಹೆಚ್ಚು ಮುನ್ನೆಲೆಗೆ ಬಂದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯವಾದಕ್ಕೆ ಹೆಚ್ಚಿನ ಒತ್ತು ಬರುವುದಕ್ಕಿಂತ ಮೊದಲು ಗಾಂಧಿಯವರು ಈ ರಾಷ್ಟ್ರೀಯವಾದವನ್ನು, ರಾಷ್ಟ್ರೀಯತೆಯನ್ನು, ರಾಷ್ಟ್ರದ ಬಗ್ಗೆ ಜನರಲ್ಲಿ ಗೌರವವನ್ನು, ರಾಷ್ಟ್ರಾಭಿಮಾನವನ್ನು ಬೆಳೆಸಲಿಕ್ಕೆ, ಜನರನ್ನು ಒಗ್ಗೂಡಿಸಲಿಕ್ಕೆ, ಜಾತಿ ಆಧಾರಿತ, ಧರ್ಮ ಆಧಾರಿತ, ಸಂಸ್ಕೃತಿ ಸಂಸ್ಕಾರ ಆಧಾರಿತ ಭಿನ್ನಾಭಿಪ್ರಾಯಗಳಿಂದ ಹೊರಬರುವಂತೆ, ಗಣ್ಯರನ್ನು ನಿರ್ಮೂಲನೆ ಮಾಡುವಂತೆ, ಸ್ವದೇಶಿ ವ್ಯವಸ್ಥೆಯನ್ನು ಜಾರಿಗೆ ತರುವಂತೆ, ಆ ಮೂಲಕ ನಾವೆಲ್ಲರೂ ಒಂದು ಎನ್ನುವ ಭಾವನೆಯನ್ನು ಬೆಳೆಸುವಂತೆ ಕರೆ ಕೊಟ್ಟರು ಅಂತ ಹೇಳ್ತಾ ಇವತ್ತಿನ ಈ ಗಾಂಧೀಜಿಯವರ ವಿಚಾರಗಳನ್ನು ಮುಗಿಸ್ತಾ ಇದ್ದೀನಿ. ನಾಳೆ ನೆಹರು ಅವರ ವಿಚಾರಗಳು, ರಾಷ್ಟ್ರೀಯತೆ ಬಗ್ಗೆ ನೆಹರು ಏನು ಹೇಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ತಮ್ಮೊಂದಿಗೆ ಚರ್ಚಿಸ್ತಾ ಇದ್ದೀನಿ. ಎಲ್ರಿಗೂ ವಂದನೆಗಳು.